ಜಾತಿ ನಿಂದನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುನಿರತ್ನದೇ ಧ್ವನಿ ಅನ್ನುವಂಥದ್ದು ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಖಚಿತವಾಗಿದೆ. ಎಫ್ಎಸ್ಎಲ್ ವರದಿಯಲ್ಲಿ ಮುನಿರತ್ನ ಧ್ವನಿ ದೃಢ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೇಲು ನಾಯ್ಕರ್ ಮುನಿರತ್ನ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಎಫ್ಎಸ್ಎಲ್ ವರದಿಯಲ್ಲಿ ತನ್ನದೇ ಧ್ವನಿ ಅಂತೇನಾದರೂ ಬಂದರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಾಗಿ ಮುನಿರತ್ನ ಹೇಳಿದ್ರು. ಹಾಗಾಗಿ ಮುನಿರತ್ನ ರಾಜೀನಾಮೆಯನ್ನು ನೀಡಬೇಕು ಅಂತ ವೇಲು ಇಲ್ಲಿ ಆಗ್ರಹಿಸಿದ್ದಾರೆ. ರಾಜೀನಾಮೆಗೆ ಮಾಜಿ ಕಾರ್ಪೊರೇಟರ್ ವೇಲು ನಾಯ್ಕರ್ ಆಗ್ರಹಿಸಿದ್ದಾರೆ. ಕಳೆದ 2.5 ತಿಂಗಳ ಹಿಂದೆ ಶಾಸಕ ಮುನಿರತ್ನ ಜಾತಿ ನಿಂದನೆಯನ್ನ ಮಾಡಿದ್ರು. ಈ ಬಗ್ಗೆ ಆಡಿಯೋ ಸಮೇತ ವೈಯಾಲಿಕಾವಲ್ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ವಿ. ಆ ಕೇಸ್ಗೆ ಸಂಬಂಧಪಟ್ಟಂತೆ ಮುನಿರತ್ನ ಜೈಲು ವಾಸ ಕೂಡ ಅನುಭವಿಸಿದ್ರು. ನಾನು ಈ ಕಾರಣಕ್ಕೆ ದೂರನ್ನ ಕೊಡಬೇಕಾಗಿ ಬಂತು. ಇದೀಗ ಸ್ವತಃ ಮುನಿರತ್ನ ಹೇಳಿದಂತೆಯೇ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಲಿ ಅಂತ ವೇಲು ಆಗ್ರಹಿಸಿದ್ದಾರೆ. ಕಳೆದ 2.5 ತಿಂಗಳ ಹಿಂದೆ ಮುನಿರತ್ನ ನಮ್ಮ ಜಾತಿ ನಿಂದನೆ ಮಾಡಿದ್ದಾರೆ ಅಂತೇಳಿ ನಮಗೆ ಸಾಕ್ಷ್ಯಾಧಾರ ದೊರಕದ ಮೇಲೆ ವೈಯಾಲಿಕಾವಲ್ ಪೊಲೀಸ್ ಸ್ಟೇಷನಲ್ಲಿ ನಾನೇ ಮುನಿರತ್ನ ವಿರುದ್ಧವಾಗಿ ಕೇಸ್ ದಾಖಲಾತಿ ಮಾಡಿ ಆ ಕೇಸಲ್ಲಿ ಮುನಿರತ್ನ ಅರೆಸ್ಟ್ ಆಗಿ ಜೈಲಿಗೆ ಸಹ ಹೋಗಿದ್ದರು. ಅವರು ಜೈಲಿಂದ ಬಂದ ಮೇಲೆ ಮಾಧ್ಯಮ ಪ್ರಕಟಣೆ ಮಾಡಿದ್ರು. ನಾನು ಆ ಥರ ಯಾವತ್ತೂ ನಾನು ಒಕ್ಕಲಿಗರ ವಿರುದ್ಧವಾಗಿ ನಾನು ಮಾತಾಡಲಿಲ್ಲ, ದಲಿತರ ವಿರುದ್ಧವಾಗಿ ಮಾತಾಡಲಿಲ್ಲ. ಅದೆಲ್ಲ ಷಡ್ಯಂತರ, ನನ್ನ ವಿರುದ್ಧವಾಗಿ ಷಡ್ಯಂತರ ಮಾಡಿ ಸುಳ್ಳು ಕೇಸ್ ದಾಖಲಾತಿ ಮಾಡಿದ್ದಾರೆ. ಅದೇನಾದರೂ ಎಫ್ಎಸ್ಎಲ್ ರಿಪೋರ್ಟಲ್ಲಿ ನನ್ನದೇ ವಾಯ್ಸ್ ಅಂತ ಏನಾದರೂ ದೃಢ ಆದರೆ ನಾನು ಒಂದೇ ಒಂದು ಕ್ಷಣ MLA ಪದವಿಯಲ್ಲಿ ನಾನು ಇರಲ್ಲ, ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು. ಅದು ಎಷ್ಟು ಅಪ್ಪಟ ಸುಳ್ಳು ಹೇಳ್ತಾರೆ ಅಂತ ಹೇಳಿದ್ರೆ, ಇದು ನಾನು ಏನು ಜಾತಿ ನಿಂದನೆ ಕೇಸ್ ಮಾಡಿದ್ದೀನಿ, ಅದ್ರ ಹಿಂದೆನೂ ಹಲವಾರು ಸಾರಿ ನಮ್ಮ ಜಾತಿಗಳ ಬಗ್ಗೆ ಬೈದಿದ್ದಾರೆ. ಒಕ್ಕಲಿಗರು ಅಂದರೆ ಬಾಯಿ ಬಂದಂಗೆ ಬೈತಾರೆ, ದಲಿತರಂದ್ರೆ ಬಾಯಿ ಬಂದಂಗೆ ಬೈತಾರೆ. ಅವ್ರನ್ನ ಜೊತೆಗಿದ್ದಾಗ ಇವೆಲ್ಲ ಒಳ್ಳೇದಲ್ಲ ಸರ್, ಬೇಡ ಸರ್ ಅಂತ ಹೇಳೋದು ಕೇಳ್ತಾ ಇರಲಿಲ್ಲ. ಹಾಗಾಗಿ ಮನಸ್ಸು ನೊಂದು ನಾವು ಅವತ್ತಿನ ದಿವಸ ಚೆಲುವರಾಜ್ ಹತ್ರ ಅದು ಏನಕ್ಕೆ ಬೈತಾರೆ ಮುನಿರತ್ನ ಅಂತ ಹೇಳಿದ್ರೆ, ಲಂಚದಾನ ಕೇಳ್ತಾರೆ. ಕಸದಲ್ಲಿ ಲಂಚದಾನ ಚೆಲುವರಾಜನ ಗುತ್ತಿಗೆದಾರನ ಹತ್ರ 30 ಲಕ್ಷ ಲಂಚ ಹಣ ಕೇಳ್ತಾರೆ. ಅವನು ಕೊಡಲ್ಲ ಅಂತ ಕಾರಣಕ್ಕೆ ನನ್ನ ಹತ್ರ ಬಂದು ಚೆಲುವರಾಜ್ ಹೇಳ್ತಾನೆ, ಈ ಥರ MLA ಅವ್ರಿಗೆ ಇಷ್ಟೆಲ್ಲ ಕಾಸು ಕೇಳ್ತಾರೆ, ಏನು ಮಾಡೋದು ಅಂತ. 10 ರೂಪಾಯಿ ಲಂಚ ಯಾರಿಗೂ ಕೊಡಬೇಡ, ನೀನು ನೇರವಾಗಿ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಿ ಏರಿಯಾನ ಶುದ್ಧವಾಗಿಕ್ಕೋ, ನಿನ್ನ ಲಂಚ ಹಣ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.